ಪ್ರಿಯ ವಿದ್ಯಾರ್ಥಿಗಳೇ, ಬೇಂದ್ರೆಯವರು ಬರೆದ ಹುಬ್ಬಳ್ಳಿ ಯಾವ ಎನ್ನುವ ಕವಿತೆಯ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಹುಬ್ಬಳ್ಳಿ ಯಾವ ಎನ್ನುವ ಕವಿತೆ ಕನ್ನಡ ಸಾಹಿತ್ಯದಲ್ಲೇ ಬಹಳ ವಿಶಿಷ್ಟವಾದ ಕವಿತೆ. ಇದನ್ನು ಬರೆದವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಬೇಂದ್ರೆ ಕನ್ನಡದ ಶಬ್ದಗಾರುಡಿಗ ಅಂತ ಕರೆಸಿಕೊಂಡವರು. ಅವರ ಒಂದೊಂದು ಪದ್ಯವೂ ವಿಭಿನ್ನ ದಾಟಿಯಲ್ಲಿ, ಲಯದಲ್ಲಿ ನಮ್ಮನ್ನೆಲ್ಲ ಸೂಜಿಗಲ್ಲಿನಂತೆ ಆಕರ್ಷಿಸುವಂತಹ ಕವಿತೆಗಳು. ಬೇಂದ್ರೆ ಧಾರವಾಡದ ಸಾಧನಕೇರಿಯವರು. ಇವರು ಅನೇಕ ಒಳ್ಳೊಳ್ಳೆಯ ಕೃತಿಗಳನ್ನು ನಮಗೆ ನೀಡಿದ್ದಾರೆ. ವಿಶೇಷವಾಗಿ ಕಾವ್ಯ ಪ್ರಕಾರದಲ್ಲಿ ನಾಕುತಂತಿ ಎನ್ನುವ ಕೃತಿಗೆ ನಿಮಗೆಲ್ಲ ಗೊತ್ತಿದೆ, ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತೆ. ಅದೇ ರೀತಿ ಗರಿ, ಸಖಿಗೀತ, ಗಂಗಾವತರಣ, ಈ ತರದ ನಾದಲೀಲೆ, ಹೀಗೆ ಹಲವಾರು ಕವನ ಸಂಕಲನಗಳನ್ನ ಬೇಂದ್ರೆಯವರು ಕನ್ನಡ ಸಾಹಿತ್ಯ ಜಗತ್ತಿಗೆ ನೀಡಿದ್ದಾರೆ. ಅವರ ಸಖಿಗೀತ ಎನ್ನುವ ಕವನ ಸಂಕಲನದಿಂದ ಪ್ರಸ್ತುತ ಹುಬ್ಬಳ್ಳಿ ಯಾವ ಎನ್ನುವ ಕವಿತೆಯನ್ನ ಆಯ್ದುಕೊಳ್ಳಲಾಗಿದೆ. ಹುಬ್ಬಳ್ಳಿ ಯಾವ ಅನ್ನೋ ಕವಿತೆಯಲ್ಲಿ ಒಬ್ಬಳು ಹೆಣ್ಮಗಳು ತನ್ನ ಇನಿಯನನ್ನ ನೆನೆಸಿಕೊಂಡು, ನಲ್ಲನನ್ನ ನೆನೆಸಿಕೊಂಡು ಹಾಡುವ ಒಂದು ಚಿತ್ರಣ ಈ ಕವಿತೆಯಲ್ಲಿದೆ. ಈ ಹೆಣ್ಮಗಳು ಯಾರು ಅಂತನೂ ಆ ಪದ್ಯ ನಿಧಾನಕ್ಕೆ ಬಿಚ್ಕೊಳ್ತಾ ಹೋಗುತ್ತೆ. ಇಲ್ಲಿ ಆ ವಿರಹದಿಂದ ತನ್ನ ಪ್ರಿಯತಮನಿಗಾಗಿ ಕಾದಿರುವವಳು ಒಬ್ಬಳು ಸೂಳೆ ಅಥವಾ ವೇಶ್ಯೆ ಅಥವಾ ಜೋಗತಿ ಅಥವಾ ಪಾತ್ರದವಳು. ಅಂದ್ರೆ ಇವಳು ಸತಿ ಅಲ್ಲ, ಹೆಂಡತಿ ಅಲ್ಲ. ಆದರೆ ಪ್ರೇಯಸಿಗಿಂತಲೂ ಹೆಂಡತಿಗಿಂತಲೂ ಹೆಚ್ಚು ಪ್ರೇಮ ಭಾವವನ್ನ ಆ ಹುಬ್ಬಳ್ಳಿಯ ಮಾವನಲ್ಲಿ ಇಟ್ಕೊಂಡಂತ ಒಬ್ಬಳು ಹೆಣ್ಮಗಳು. ಅವಳ ವೃತ್ತಿಯೇ ವೇಶ್ಯೆ ಆದರೂ ಕೂಡ, ಆಕೆ ಒಬ್ಬಳು ಜೋಗತಿ ಆದರೂ ಕೂಡ, ಅವಳೊಂದಿಗೆ ಅನೇಕ ಪರಪುರುಷರು ಬಂದು ಸಂಘ ಮಾಡಿದ್ರು ಕೂಡ ಅವಳ ಹೃದಯ, ಅವಳ ಮನಸ್ಸು ನೆಟ್ಟಿರುವುದು ಹುಬ್ಬಳ್ಳಿಯಿಂದ ಬರ್ತಕ್ಕಂಥ ಒಬ್ಬ ವಿಠನ ಮೇಲೆ. ಇಲ್ಲಿ ಒಬ್ಬಳು ಸೂಳೆ ತನ್ನ ವಿಠನಿಗಾಗಿ ಕೊರಗುವ ಹಾಡು ಅಂತ ಇದು ಅನ್ಸೋದಿಲ್ಲ. ಹಾಡ್ತಾ ಹಾಡ್ತಾ ಅದನ್ನು ಓದ್ತಾ ಓದ್ದಂಗೆ ಒಂದು ಉನ್ಮತ್ತ ವಿರಹ, ಒಂದು ಶುದ್ಧವಾದ ಪ್ರೇಮ, ಒಂದು ಭಾವನಾತ್ಮಕವಾದ ಸಂಬಂಧ ಅಗಲುವಿಕೆ, ಅದರಿಂದ ಉಂಟಾಗುವ ಪರಿತಾಪ ಇಂತ ಗೊತ್ತಾಗುತ್ತೆ. ಅಂದ್ರೆ ಈ ಸಮಾಜ ಹೆಣ್ಣನ್ನ, ವೇಶ್ಯೆಯರನ್ನ ನೋಡುವುದಕ್ಕೂ ಕವಿಯೊಬ್ಬ ಅವರೊಳಗಿನ ಒಂದು ಭಾವನೆಯನ್ನ ಒಳಗಣ್ಣಿನಿಂದ ದರ್ಶನ ಮಾಡಲಿಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಹಾಗಾಗಿ ಹುಬ್ಬಳ್ಳಿ ಯಾವ ಎನ್ನುವ ಕವಿತೆ ಓದ್ತಾನೆ ನಮಗೆ ಈ ಸಮಾಜದ ಹಲವು ಮುಖಗಳು ಅರ್ಥ ಆಗ್ತಾ ಹೋಗುತ್ತೆ. ದೇವದಾಸಿಯರನ್ನ, ಬಸವಿಯರನ್ನ, ವೇಶ್ಯವೃತ್ತಿಯಲ್ಲಿರುವವರನ್ನ ನಾವು ನೋಡುವ ದೃಷ್ಟಿಕೋನ ಮತ್ತು ನೋಡಬೇಕಾದ ದೃಷ್ಟಿಕೋನ, ಇದನ್ನ ಬಹುಶಃ ಈ ಕವಿತೆಯ ನಂತರ ನಿಮಗೆ ಅರ್ಥ ಆಗಬಹುದು. ಇಲ್ಲಿ ಈ ಹುಬ್ಬಳ್ಳಿ ಯಾವ ಕವಿತೆ ತುಂಬಾ ಪ್ರಸಿದ್ಧವಾದ ಭಾವಗೀತೆಯಾಗೂ ಕೂಡ ನೀವೆಲ್ಲ ಕೇಳಿರ್ತೀರಿ. ಅನೇಕ ಕ್ಯಾಸೆಟ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಕೇಳಿರ್ತೀರ ನೀವು. ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿ ಯಾವ, ವಾರದಾಗ 3 ಸರ್ತಿ ಬಂದು ಹೋಗವ. ಅಪ್ಪಟ ಜಾನಪದ ಶೈಲಿಯಲ್ಲಿದೆ ಇದು. ಈ ಬಹುಶಃ ಕೆಲವರಿಗೆ ಗೊತ್ತಿಲ್ಲದೆ ಇದ್ರೆ, ಇದು ಬೇಂದ್ರೆ ಬರೆದಿರೋದು ಕವಿತೆ ಅಂತ ಗೊತ್ತಿಲ್ಲದೆ ಹೋದ್ರೆ ಇದೊಂದು ಜನಪದ ಗೀತೆ ಅನಿಸಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಜನಪದ ಶೈಲಿಯನ್ನ ಒಳಗೊಂಡಿರತಕ್ಕಂತಹ ಹುಬ್ಬಳ್ಳಿ ಯಾವ ಕವಿತೆಯನ್ನ ಈಗ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿ ಯಾವ, ವಾರದಾಗ 3 ಸರ್ತಿ ಬಂದು ಹೋಗವ. ಈ ಫಸ್ಟಿಗೆ ಕವಿತೆ ಹೇಳ್ತಾ ಇದೆ ವಾರದಲ್ಲಿ 3 ಸರ್ತಿ ಬಂದು ಹೋಗುವಂತಹ ಹುಬ್ಬಳ್ಳಿಯ ಮಾವ ಇಷ್ಟು ದಿನವಾದ್ರೂ ಯಾಕೆ ಬರಲಿಲ್ಲ ಅಂತ ಅದು ಕಳವಳವನ್ನ ವ್ಯಕ್ತಪಡಿಸುತ್ತೆ ತನ್ನ ಆರಂಭದ 2 ಸಾಲುಗಳಲ್ಲಿ. ಈ 2 ಸಾಲುಗಳೇ ಕವಿತೆಯ ಉದ್ದಕ್ಕೂ ಪಲ್ಲವಿಯಾಗಿ ಮತ್ತೆ 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 ಪುನರಾವರ್ತನೆ ಆಗುತ್ತೆ. ಅಂದ್ರೆ ಅವಳೊಳಗಿನ ಕಾತರ ನಿಮ್ಗೆ
ಈ ಜನಪದ ಗೀತೆಯಲ್ಲಿ ಹೆಣ್ಣು ಒಬ್ಬಳ ತಂಗಿ ಅಣ್ಣನ ಬರುವಿಕೆಯನ್ನ ನೋಡ್ತಿದ್ದಾಳಲ್ಲ, ಪಂಚಮಿ ಹಬ್ಬ ಉಳಿದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರೆಯಾಕ ಅಂತ ಆಕೆ ಅಣ್ಣನ ಬರುವಿಕೆಗಾಗಿ ದಾರಿ ನೋಡ್ತಾಳೆ. ಇಲ್ಲಿ ಹುಬ್ಬಳ್ಳಿಯಿಂದ ತನ್ನ ನಲ್ಲ ಬರುವ ದಾರಿಯನ್ನ ಒಬ್ಬಳು ವೇಶ್ಯೆ ಹೆಣ್ಮಗಳು ನೋಡ್ತಾ ಇದ್ದಾಳೆ. ಅವಳ ಮನಸ್ಸಿನೊಳಗಡೆ ಕಳವಳ ಆಗ್ತಾ ಇದೆ. ವಾರದಾಗ ಕನಿಷ್ಠ 3 ಸಾರಿ ಬಂದು ಹೋಗುವ ನನ್ನ ನಲ್ಲ ಇಷ್ಟು ದಿನಗಳಾದ್ರೂ ಯಾಕೆ ಬರಲಿಲ್ಲ, ಏನಾಯ್ತು ಅವನಿಗೆ ಅನ್ನುವ ಕಳವಳ ಆತಂಕ. ಈ ಕಳವಳ ಆತಂಕ ಪದ್ಯದುದ್ದಕ್ಕೂ ಮತ್ತೆ 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 ಪುನರಾವರ್ತನೆ ಆಗೋದನ್ನ ನೀವು ಗಮನಿಸಬೇಕು. ಸುಂದರವಾಗಿ ನೀವು ಹಾಡು ಹೇಳ್ತಾನು ಕೂಡ ಈ ಕವಿತೆಯನ್ನ ನಾವು ನೋಡ್ಬೋದು. ಭಾರಿ ಜರದ ವಾರಿ ರುಮಾಲ ಸುತ್ತಿಕೊಂಡವ, ತುಂಬು ಮೀಸಿ ತೀಡಿಕೋತ ಹುಬ್ಬು ಹಾರಸವ, ಮಾತು ಮಾತಿಗೂ ನಕ್ಕು ನಗಸಿ ಆಡಿಸ್ಯಾಡವ, ಏನೋ ಅಂದರ ಏನೋ ಕಟ್ಟಿ ಹಾಡಾವ. ಆ ಹುಬ್ಬಳ್ಳಿ ಮಾವ ಹೇಗಿದ್ದ ಅಂತ ಆಕೆ ನೆನಪು ಮಾಡ್ಕೊಳ್ತಿದ್ದಾಳೆ. ಅವನನ್ನ ಪ್ರೀತಿಯಿಂದ ವರ್ಣಿಸ್ತಾ ಇದ್ದಾಳೆ. ಹೆಂಗಿದ್ದಂತ ಅವನು ಭಾರಿ ಜರದ ಅಂದ್ರೆ ಬಹಳ ದೊಡ್ಡ ಜರಿ ಇರುವ ವಾರಿ ರುಮಾಲು, ಈ ವಾರಿ ಪೇಟ ರುಮಾಲು ಸುತ್ತಿಕೊಂಡವ, ತಲೆಗೆ ಮುಂಡಾಸ್ ಕಟ್ಟಿದ್ದಾನೆ, ಸ್ವಲ್ಪ ಹಿಂಗೆ ಓರೆಯಾಗಿ ಮುಂಡಾಸ್ ಕಟ್ಟಿದ್ದಾನೆ. ಆ ಮುಂಡಾಸಿ ಕಟ್ಟಿರುವ ರುಮಾಲು ಹೇಗಿದೆ ಅಂದ್ರೆ ಭಾರಿ ಜರಿ ಉಳ್ಳಂತಹ, ಅಂದ್ರೆ ಒಂದು ಸ್ವಲ್ಪ ಶ್ರೀಮಂತ ಅನ್ನುವ ಅರ್ಥವನ್ನು, ಸ್ವಲ್ಪ ಗ್ರ್ಯಾಂಡ್ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಭಾರಿ ಜರದ ಬಹಳ ಜರಿ ಇರ್ತಕ್ಕಂತ ವಾರಿ ರುಮಾಲ ತಲೆಗೆ ಸುತ್ಕೊಂಡು ಬರೋನು, ಮತ್ತೆ ತುಂಬು ಮೀಸಿ, ದಪ್ಪ ಮೀಸಿ ಆ ತೀಡಿಕೊಳ್ತಾ ಇವಳು ನೋಡ್ತಾ ಹುಬ್ಬು ಹಾರಿಸವ, ಮಾತು ಮಾತಿಗೂ ನಕ್ಕು ನಗಿಸಿ ಆಡಿಸಿ ಆಡ್ತಾ ಇದ್ದ. ಬರೀ ತಾನ್ ಮಾತ್ರ ಆಡ್ತಿರ್ಲಿಲ್ಲ, ಇವಳು ಮಾತ್ರ ಆಡಿಸ್ತಿರ್ಲಿಲ್ಲ, ಆಡಿಸಿ ಆಡ್ತಾ ಇದ್ದ. ಮಾತು ಮಾತಿಗೂ ನಕ್ಕು ನಗಿಸ್ತಾ ಇದ್ದ. ಮತ್ತೆ ಏನೋ ಹೇಳಿದ್ರೆ ಏನೋ ಪದ ಕಟ್ಟಿ ಹಾಡು ಹರಟೆಯನ್ನ ಮಾಡ್ತಾ, ಒಟ್ಟು ಅವನಿರುವ ಕಾಲ ಅವಳಿಗೆ ಸಂಭ್ರಮ ಸಂತೋಷವಾಗಿತ್ತು ಅನ್ನೋದು ಇದು ಅವಳು ನೆನಪು ಮಾಡ್ಕೊಳ್ತಾ ಇರೋದು. ಮುಂದಿನ ಮುಂದಿನ ಚರಣಕ್ಕೆ ಹೋಗುವ ಮೊದಲು ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರತಿ ಬಂದು ಹೋದವ ಅನ್ನೋದು ಅಲ್ಲಿ ಮತ್ತೆ ಮತ್ತೆ ಪಲ್ಲವಿಯಂತೆ ಅದು ಪುನರಾವರ್ತನೆ ಆಗ್ತಾ ಆಗ್ತಾ ಹೋಗುತ್ತೆ. ಮತ್ತೆ ಆಕೆ ನೆನ್ಪು ಮಾಡ್ಕೊಳ್ತಾಳೆ. ತಾಳಿಮಣಿಗೆ ಬ್ಯಾಳಿ ಮಣಿ ನಿನಗೆ ಬೇಕೇನೆಂದಾವ, ಬಂಗಾರ ಹುಡಿಲೆ ಭಂಡಾರನ ಬೆಳೆಸೇನೆಂದಾವ, ಕಸಬೇರ ಕಳೆದು ಬಸವೇರ ಬಿಟ್ಟು ದಾಟಿ ಬಂದಾವ, ಜೋಗ ತೆರಿಗೆ ಮೂಗುತಿ ಅಂತ ನನಗ ಅಂದಾವ. ನೆನ್ಪು ಮಾಡುತ್ತಿದ್ದಾಳೆ ಹೆಣ್ಮಗಳು. ಅವಳು ಹಾಕೊಂಡಿರುವ ತಾಳಿ ಮಣಿಗೆ ಬಂಗಾರದ ಗುಂಡನ್ನ ಬೇಕೇನು, ಮಾಡಿಸ್ಕೊಡ್ಲೇನು ಅಂತ ಕೇಳ್ದವ. ಬಂಗಾರವನ್ನ ನನಗೆ ಹಿಡಿಯಷ್ಟು ಬಂಗಾರವನ್ನ ಧಾರಾಳವಾಗಿ ಕೊಡ್ತಕ್ಕಂಥ ಮಾವ ಅಂತ. ಇಲ್ಲಿ ನಿಮ್ಗೊಂದು ಪ್ರಶ್ನೆ ಉಂಟಾಗ್ಬೋದು, ಇವಳು ಸೋಳೆ ಆದ್ರೆ ಹೇಗೆ ತಾಳಿಮಣಿ ಬಂತು ಅಂತ. ಈಕೆ ಒಂದು ಜೋಗತಿ ಪರಂಪರೆಯಿಂದ ಬಂದಿರುವ ಹೆಣ್ಮಗಳು. ಆ ಜೋಗತಿಯರಲ್ಲಿ ತಾಳಿ ಕಟ್ಟೋದು, ಮುತ್ತು ಕಟ್ಕೊಳ್ಳೋದು ಅಂತ ಇರುತ್ತೆ. ಆ ತಾಳಿಮಣಿಗೆ ಬ್ಯಾಳಿ ಮಣಿ ಅಂದ್ರೆ ಬಂಗಾರದ ಗುಂಡನ್ನ ಬೇಕನೋ ಅಂತ ಆಸೆ ಹುಟ್ಟಿಸ್ತಿದ್ದ. ಮತ್ತೆ ಬಂಗಾರ ಹುಡಿಲೆ ಭಂಡಾರನ ಬೆಳೆಸೇನೆಂದಾನ, ಮತ್ತೆ ಅದನ್ನ ಮಾಡಿಸಿ ಕೊಡ್ತಾ ಇದ್ದ ಕೂಡ. ಮತ್ತೆ ಅವನ ಮೇಲೆ ಇವಳಿಗೆ ವಿಶೇಷವಾದ ಮೆಚ್ಚುಗೆ ಇದೆ. ಯಾಕೆಂದ್ರೆ ಅವನು ಎಲ್ಲರನ್ನೂ ಬಿಟ್ಟು ನನ್ನ ಬಳಿ ಬಂದಿದ್ದಾನೆ ಅಂತ. ಕಸಬೇರು ಅಂದ್ರೆ ಇದನ್ನೇ ಕಸುಬು ಮಾಡಿಕೊಂಡವರು, ವೇಶ್ಯೆಯರು ಅಂತ. ಅವರು ಅಪ್ಪಟ ವೇಶ್ಯಾವೃತ್ತಿಯಲ್ಲಿರುವವರು 100 ಜನ ಇದ್ದಾರೆ ಈ ಕೇರಿಯಲ್ಲಿ. ಅವರೆಲ್ಲರನ್ನು ಬಿಟ್ಟು ಅನೇಕ ಜನ ಬಸವಿಯರಿದ್ದಾರೆ, ದೇವದಾಸಿಯರಿದ್ದಾರೆ, ಇದೇ ಮಾಡ್ಕೊಂಡು ಜೀವನ ಮಾಡುವ ಅಸಹಾಯಕರಿದ್ದಾರೆ. ಅವರಲ್ಲೂ ಎಲ್ಲರನ್ನೂ ದಾಟಿ ನನ್ನ ಹತ್ರ ಬಂದಿದ್ದಾನೆ ಅಂದ್ರೆ ನನ್ನನ್ನು ಮೆಚ್ಚಿ ಬಂದವನು. ಅಷ್ಟೊಂದು ಜನ ವೇಶ್ಯೆಯರು ಬಸವಿಯರು ಇದ್ರು ಕೂಡ ಎಲ್ಲರನ್ನು ಬಿಟ್ಟು ಬಂದವನು. ಅಷ್ಟೇ ಅಲ್ಲ, ನನ್ನ ಸೌಂದರ್ಯವನ್ನು ಅವನು ಇಡೀ ಜೋಗತಿಯರಲ್ಲೇ ಆ ಜೋಗತಿಯರಿಗೆ ನೀನು ಮುತ್ತಿನಂಗ ಮೂಗುತಿ, ಆ ಎಲ್ಲ ಜೋಗತಿಯರಿಗಿಂತಲೂ ನೀನು ಹೆಚ್ಚು ಸ್ಫುರದ್ರೂಪಿ, ನೀನೊಂದು ಅದ್ಭುತ ಅನ್ನೋ ರೀತಿ ಆಕೆಯನ್ನು ರಮಿಸ್ತಿದ್ದ, ಅವನು ಕೊಂಡಾಡುತ್ತಿದ್ದ. ಬಹುಶಃ ಆ ಕಾರಣಕ್ಕಾಗಿನೇ ಅವಳಿಗೆ ಇವನು ಅತ್ಯಂತ ಪ್ರಿಯನಾದ ನಲ್ಲ ಕೂಡ ಆಗಿದ್ದಾನೇನು ಅಂತ. ಮುಂದಿನ ಚರಣದಲ್ಲಿ
ಇರು ಅಂದರ ಬರತೇನಂತ ಎದ್ದು ಹೊರಡಾವ, ಮಾರಿ ಕೆಳಗೆ ಹಾಕಿ ತಿಂದ್ರೆ ಇದ್ದು ಬಿಡಾವ. ಇರು ಅಂದ್ರ ಬರ್ತೇನಂತ ಎದ್ದು ಹೊರಡಾವ, ನಾ ಮಾರಿ ಕೆಳಗ ಹಾಕಿ ತಿಂದ್ರೆ ಇದ್ದು ಬಿಡಾವ. ಹಿಡಿ ಹಿಡಿಲೆ ರೊಕ್ಕ ತೆಗೆದು ಹಿಡಿ ಹಿಡಿ ಅನ್ನವ, ಖರೇ ಅಂತ ಕೈ ಮಾಡಿದ್ರೆ ಹಿಡಿದೇ ಬಿಡಾವ. ಅವರಿಬ್ರು ಸರಸ ಸಲ್ಲಾಪವನ್ನು ಹಾಕಿ ನೆನಪು ಮಾಡ್ಕೊಳ್ತಾಳೆ, ಮೆಲುಕು ಹಾಕೊಳ್ತಾ ಇದ್ದಾಳೆ. ಇರು ಅಂದ್ರೆ ಇಲ್ಲ ನಾನು ಹೊರಡ್ತೀನಿ ಸಮಯ ಆಯ್ತು ಅಂತೇಳಿ ಒಂದು ದಿನ ಇದ್ದು ಬೆಳಿಗ್ಗೆ ಹೊರಟು ಬಿಡ್ತಿದ್ದ. ಅವನಿಗೆ ವ್ಯಾಪಾರ ವ್ಯವಹಾರಕ್ಕಾಗಿ. ಇವಳು ಇರು ಇರು ಅಂದ್ರೆ ಇಲ್ಲ ಮತ್ತೆ ಬರ್ತೀನಿ ಅಂತ ಹೊರಡ್ತಿದ್ದ. ಇವಳು ಸ್ವಲ್ಪ ಬೇಸರ ಮಾಡ್ಕೊಂಡು ಮುಖ ಕೆಳಗೆ ಹಾಕೊಂಡ್ರೆ ಆ ಬೇಸರ ಮಾಡಿಸ್ಲಿಕ್ಕೆ ಇಷ್ಟ ಇಲ್ಲದೆ ಅವನ್ ಎಷ್ಟೇ ಕೆಲಸ ಕಾರ್ಯಗಳು ಇದ್ರು ಕೂಡ ಮರೆತು ಇದ್ದು ಬಿಡೋನು ಇವಳ ಜೊತೆಗೆ. ಹಿಡಿ ಹಿಡಿಲೇ ರೊಕ್ಕ ತೆಗೆದು ಹಿಡಿ ಹಿಡಿ ಅಂದಾಮ. ಹಿಡಿ ಅಂದ್ರೆ ಮುಷ್ಟಿಗಟ್ಲೆ ಜೇಬಲ್ಲಿ ದುಡ್ಡು ತಗೊಂಡು ತಗೋ ದುಡ್ಡು ತಗೋನು. ಇವಳು ಕರೆ ಅಂತ ಸತ್ಯ ಅನ್ಕೊಂಡು ಆ ದುಡ್ಡು ತಗೊಳಕ್ ಬಂದ್ರೆ ಇವಳನ್ನೇ ಹಿಡ್ಕೊಬಿಡೋನು, ಮುದ್ದು ಮಾಡೋನು, ರಮಿಸುವನು ಅಂತ. ಇದು ಅವರಿಬ್ರು ಪ್ರೇಮಿಗಳ ಒಂದು ಸರಸ ಸಲ್ಲಾಪವನ್ನ ಈ ಚರಣ ಕಟ್ಟಿಕೊಡ್ತದೆ. ಮುಂದೆ ಚಹಾದ ಜೋಡಿ ಚೂಡಿದ್ದಂಗ ನೀ ನನಗಂದಾವ, ಚೌಡಿ ಎಲ್ಲ ನೀ ಚೂಡಾಮಣಿ ಅಂತ ರಮೀಸ ಬಂದಾವ. ಬೆರಳಿಗುಂಗುರ ಮೂಗಿನಾಗ ಮುಗುಬಟ್ಟಿಟ್ಟಾವ, ಕಣ್ಣಿನಾಗಿನ ಗೊಂಬಿ ಹಂಗ ಎದ್ಯಾಗ ನಟ್ಟಾವ. ನಮ್ಮಿಬ್ಬರು ಸಂಬಂಧ ಎಷ್ಟು ಚೆನ್ನಾಗಿತ್ತು. ನಾವು ಬರೀ ಹೊಟ್ಟೆಪಾಡಿಗೋ ಕಾಲ ಕಳಿಲಿಕ್ಕೋ ಅಥವಾ ದೈಹಿಕ ಒಂದು ಕ್ಷಣದ ಸುಖಕ್ಕಾಗೋ ಸೇರಿದ ಜೋಡಿಗಳಲ್ಲ, ಅದರ ಮೀರಿದ ಬಾಂಧವ್ಯ ನಮ್ಮಲ್ಲಿ ಇತ್ತು ಅನ್ನೋದು ಈ ಚರಣದಲ್ಲಿ ಆ ಹೆಣ್ಮಗಳು ಎದೆ ತುಂಬಿ ಹಾಡ್ತಾ ಇದ್ದಾಳೆ. ನಂದು ಒಂದು ಜೋಡಿ ಹೆಂಗಿತ್ತು ಅಂದ್ರೆ, ಈ ಚಹಾದೊಂದಿಗೆ ಚೂಡಿದ್ದಂಗ ಸಂಜೆ ಸಮಯದಲ್ಲಿ ಅಥವಾ ಬೆಳಿಗ್ಗೆ ಚಹಾ ಜೊತೆಗೆ ಈ ಮಂಡಕ್ಕಿ ಅವಲಕ್ಕಿ ಇದ್ದಂಗೆ. ಚೂಡ ಅಂದ್ರೆ ಅವಲಕ್ಕಿ, ಅವಲಕ್ಕಿ ಜೊತೆ ಟೀ ಕುಡ್ಕೊಳ್ತಾ ಅವಲಕ್ಕಿ ತಿಂತಿದ್ರೆ ಒಳ್ಳೆ ರುಚಿಯಾಗಿರುತ್ತೆ. ಹಾಗೆ ನಾನು ನೀನು ಜೋಡಿ ಅಂತ ಸ್ವತಃ ಅವನೇ ಹೇಳ್ತಿದ್ದ. ಅಷ್ಟು ಅನುರೂಪವಾದಂತಹ ಅವರ ಜೋಡಿಯಾಗಿತ್ತು ನಮ್ದು. ಚೌಡಿ ಎಲ್ಲ ನೀ ಚೂಡಾಮಣಿ, ನೀನು ಕೋಪ ಮಾಡಿಕೊಂಡ್ರು ಕೂಡ ನೀನ್ ಸುಂದರವಾಗಿ ಕಾಣ್ತೀಯ. ನೀನೆಂದು ಚೌಡಿ ಅಂದ್ರೆ ರೌದ್ರ ರೂಪ ಅಲ್ಲ, ನೀನು ಚೂಡಾಮಣಿ ಅಂತ ಹೇಳಿ ಅವಳನ್ನು ರಮಿಸಿ ಮುದ್ದು ಮಾಡಿ ಅವಳನ್ನ ಸಂತೋಷಗೊಳಿಸ್ತಿದ್ದ. ಆಗಾಗ ಅವಳಿಗೆ ಉಡುಗೊರೆಯನ್ನು ಕೊಡ್ತಿದ್ದ. ಬೆರಳಿಗೆ ಉಂಗುರವನ್ನು, ಮೂಗಿಗೆ ಮೂಗು ಬಟ್ಟನ್ನು ನತ್ತನ್ನು ಅವನು ಕೊಡ್ತಿದ್ದ. ಕಣ್ಣಿನಾಗಿನ ಗೊಂಬಿ ಹಾಂಗ ಎದ್ಯಾಗ ನಟ್ಟಾವ. ಕಣ್ಣಿನಾಗಿನ ಗೊಂಬಿ ಅಂದ್ರೆ ನಮ್ಮ ಕಣ್ಣೊಳಗಡೆ ನಿಂತಾಗ ನಮ್ಮ ಎದುರುಗಡೆ ಇದ್ದವರು ನಮ್ಮ ಕಣ್ಣು ಗೊಂಬೆ ಒಳಗಡೆ ಅವ್ರು ಕಾಣ್ತಾ ಇರ್ತಾರೆ, ಅಥವಾ ಅವರೆಲ್ಲರನ್ನು ನಮ್ಮ ಕಣ್ಣು ಗೊಂಬೆ ಹಿಡಿದಿಟ್ಕೊಳ್ಳುತ್ತೆ. ಹಾಗೆ ಇಡೀ ನನ್ನನ್ನ ಅವನ ಎದೆಯೊಳಗೆ ಇಟ್ಕೊಂಡಿದ್ದ. ಇದು ಬರೀ ದೇಹಕ್ಕಾಗಿ ಹುಟ್ಕೊಂಡಿರುವ ಸಂಬಂಧ ಅಲ್ಲ ಅಂತ ಬಹಳ ಆಶ್ಚರ್ಯ ಆಗುತ್ತೆ ನಮಗೆ. ವೇಶ್ಯೆಯೊಬ್ಬಳಿಗೆ, ಅದನ್ನೇ ವೃತ್ತಿ ಮಾಡಿಕೊಂಡವಳಿಗೆ ಹೀಗೆ ಒಬ್ಬ ವ್ಯಕ್ತಿಯ ಮೇಲೆ ಈ ತರದ ಮೋಹ ಪ್ರೇಮ ಬೆಳಿಲಿಕ್ಕೆ ಸಾಧ್ಯನಾ ಅಂತ ನಾವೆಲ್ಲ ಗಂಡು ದೃಷ್ಟಿಯಿಂದ ಅಥವಾ ನಮ್ಮ ಹೊರಗಡೆಯಿಂದ ಅವರನ್ನು ನೋಡಿದಾಗ ನಮಗಿದು ಆಶ್ಚರ್ಯ ಆಗುತ್ತೆ. ಆದ್ರೆ ಅವಳು ಒಬ್ಳು ಹೆಣ್ಣು, ಅವಳೊಳಗೂ ಒಂದು ಅಂತರಂಗ ಇದೆ, ಅವಳಿಗೂ ಒಂದು ಮನಸ್ಸಿದೆ. ಮತ್ತೆ ಈ ವೃತ್ತಿ ಅವಳ ಆಯ್ಕೆ ಅಲ್ಲ, ಸಮಾಜ ನಿರ್ಮಿಸಿರುವ ಒಂದು ಅನಿವಾರ್ಯಕ್ಕಾಗಿ ಆಕೆ ಆ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಅದೇನೇ ಇರ್ಲಿ, ಕಣ್ಣಿನಾಗಿನ ಗೊಂಬಿ ಹಂಗ ಎದ್ಯಾಗ ನಟ್ಟಾವ, ಅವನ ಹೃದಯದಲ್ಲಿದ್ದಾನೆ ಅಂತನೂ ಅರ್ಥ, ಅಥವಾ ಅವನ ಹೃದಯದಲ್ಲಿ ನಾನಿದ್ದೀನಿ ಅಂತನೂ ಅರ್ಥ. ಅಂದ್ರೆ ಅವಳ ಬಳಿ ಬಂದವರೆಲ್ಲ ಅವಳ ದೇಹವನ್ನು ಮುಟ್ಟಿ ಹೋದ್ರೆ ಇವನು ಅವಳ ಎದೆಯನ್ನು ಮುಟ್ಟಿ ಅಲ್ಲೇ ನೆಟ್ಟಾವ, ಅಂದ್ರೆ ಅಲ್ಲಿ ನಾಟಿಕೊಂಡು ಅಲ್ಲಿ ನೆಲೆ ನಿಂತವನು ಅನ್ನೋದು ಈ ಚರಣದ ಅರ್ಥ. ಈ ಚರಣ ಅವರಿಬ್ಬರ ನಡುವಿನ ಸಂಬಂಧದ ತೀವ್ರತೆಯನ್ನು ನಮಗೆ ಮಂದೊಟ್ಟು ಮಾಡಿಕೊಡುತ್ತೆ. ಮತ್ತೆ ಇವನ್ ಎಂಥ ಸ್ವಭಾವ, ಇವನ್ ಯಾಕೆ ಇಷ್ಟೊಂದು, ಇವನ್ ಯಾಕೆ ಎದೆಯೊಳಗೆ ನೆಟ್ಟಾವ ಅನ್ನೋದಕ್ಕೆ ಆ ಮುಂದಿನ ಚರಣದಲ್ಲಿ ಅವಳೆ ಕವಿ ವಿಸ್ತರಿಸ್ತಾ ಹೋಗ್ತಾರೆ ಅವಳ ಭಾವದಲ್ಲಿ. ಹುಟ್ಟ ಯಾವ ನಗಿ ಕ್ಯಾದಿಗೆ ಮುಡಿಸಿಕೊಂಡವ, ಕಂಡ ಹೆಣ್ಣಿಲೆ ಪ್ರೀತಿ ವಿಳ್ಳೆ ಮಡಚಿಕೊಂಡವ, ಜನ್ಮ ಜನ್ಮಕ್ಕೂ ಗೆಣ್ಯ ಆಗಿ ಬರ್ತೀನೆಂದಾವ, ಎದಿ ಮ್ಯಾಗಿನ ಗೆಣತಿನ ಮಾಡಿ ಇಟ್ಟುಕೊಂಡವ. ಈ ಧಾರವಾಡ ಶೈಲಿಯ, ಧಾರವಾಡ ಸೀಮೆಯ ಭಾಷೆನೇ ಒಂಥರ ಸುಂದರವಾದ್ದು ಕೇಳಲಿಕ್ಕೆ. ಅದನ್ನ ಕವಿ ಬಹಳ ಸಹಜವಾದ ಅಲ್ಲಿಯ ಸೊಗಡು ನಮಗೆ
ಗೊತ್ತಾಗುವಂತೆ, ಅದರ ಘಾಟು ಹೊಡೆಯುವಂತೆ ಆ ಭಾಷೆಯನ್ನು ಬೆಳೆಸಿದ ಚಂದ. ಹುಟ್ಟ ಇವ ನಗಿ ಕ್ಯಾದಿಗಿ ಮುಡಿಸಿಕೊಂಡವ ಅಂದ್ರೆ ಅವನು ಹುಡ್ತಾನೆ ನಗುವೆಂಬ ಕೇದಿಗೆ ಹೂವನ್ನ ಮುಡ್ಕೊಂಡೇ ಹುಟ್ಟಿದವನು. ಅಂದ್ರೆ ಸದಾ ನಗು ಸ್ವಭಾವ, ಕೋಪ, ಗಂಟು ಮುಖ, ಜೋಲು ಮುಖ ಹಾಕೋನಂತಲ್ಲ. ಹುಟ್ಟ ಕೇದಿಗೆ ಹೂ ಗೊತ್ತಿದೆ ನಿಮ್ಗೆ? ಕ್ಯಾದಿಗೆ ಹೂವು ಅಥವಾ ಕೇದಿಗೆ ಹೂವು ಸದಾ ಗಮಗುಟ್ಟುತ್ತಾ ಇರುತ್ತೆ. ಆ ಹೂ ನೀವು ಕೊಯ್ಕ ಬಂದು ಒಣಗದ ಹಾಗೂ ಅದು ಒಣಗಿದಷ್ಟು ಮತ್ತು ಪರಿಮಳ ಹೆಚ್ಚಾಗುತ್ತೆ. ಹಾಗೆ ಅವನು ಹುಟ್ಟದಾಗಿಂದನೇ ನಗುವೆಂಬ ಕೇದಿಗೆಯನ್ನ ಮುಡ್ಕೊಂಡು ಬಂದವ. ಹಾಗಾಗಿ ಸದಾ ನಗುಮುಖ, ಹಸನ್ಮುಖಿಯಾಗಿರ್ತಕ್ಕಂಥ ಲವಲವಿಕೆ ಇರೋ ಮನುಷ್ಯ. ಕಂಡ ಹೆಣ್ಣಿಲೆ ಪ್ರೀತಿ ವಿಳ್ಳೆ ಮಡಚಿಕೊಂಡವ. ಅನೇಕ ಹೆಣ್ಣುಗಳನ್ನು ನೋಡಿದ್ರು ಕೂಡ ಅವನು ನನ್ನ ಮೇಲೆ ಅವನ ಪ್ರೀತಿಯ ವೀಳ್ಯವನ್ನ, ಅಂದ್ರೆ ವೀಳ್ಯ ಕೊಡೋದು ಅಂದ್ರೆ ಒಂದು ಒಪ್ಪಂದ ಅಂತನೂ ಅರ್ಥ ಆಗುತ್ತೆ. ಮಡಚಿಕೊಂಡವ ಅಂದ್ರೆ ಹೇಗೆ ವಿಳ್ಯದಲ್ಲಿ ತಾಂಬೂಲವನ್ನು ಹಾಕಿ ಮಡಚಿಕೊಂಡು ಬಾಯೊಳಗೆ ಹಾಕೊಳ್ತೀವೋ ಹಾಗೆ ಕಂಡ ಹೆಣ್ಣೆಲೆ ಪ್ರೀತಿ ವಿಳ್ಳೆ ಮಡಚಿಕೊಂಡವ ಅಂದ್ರೆ ಆ ಪ್ರೇಮವನ್ನು ನನಗೋಸ್ಕರವಾಗಿ ಜತನವಾಗಿ ಇಟ್ಟುಕೊಂಡವ ಪ್ರೀತಿಯನ್ನ ಅನ್ನೋ ಅರ್ಥವನ್ನು ಕೊಡುತ್ತೆ. ಮತ್ತೆ ಅವನೊಳಗೆ ಪ್ರಾಮಿಸ್ ಮಾಡ್ತಾ ಇದ್ದಾನೆ, ಜನ್ಮ ಜನ್ಮಕ್ಕೂ ನಿನ್ನ ಗೆಣ್ಯ ಅಂದ್ರೆ ಗೆಣೆಕಾರನಾಗಿ, ಇನಿಯನಾಗಿ, ಗೆಳೆಯನಾಗಿ ಜನ್ಮಕ್ಕೂ ಬರ್ತೀನಿ ಕಣೆ. ಅಷ್ಟು ಭಾವನಾತ್ಮಕವಾಗಿ ಅದು ಬೆಸೆದು ಹೋಗಿದೆ ಅಂದಾಗ ಅದೊಬ್ಬ ವಿಠ ಮತ್ತು ಸೂಳೆಯ ಸಂಬಂಧ ಅಂತ ನಾವು ಸಹಜವಾಗಿ ಸುಲಭವಾಗಿ ಕರೀಲಿಕ್ಕೆ ಸಾಧ್ಯವಾಗದಷ್ಟು ಅದು ಅದ್ಭುತವಾದ ಒಂದು ಪ್ರೇಮ ಸಂಬಂಧವಾಗಿ ಈ ಚರಣದಲ್ಲಿ ನಮಗೆ ಮನದಟ್ಟಾಗ್ತಾ ಹೋಗುತ್ತೆ. ಎದೆಮೆಯಾಗಿನ ಗೆಣತಿನ ಮಾಡಿ ಇಟ್ಟುಕೊಂಡವ. ಅವಳ ಎದೆಯಲ್ಲಿ ಮಾತ್ರ ಅವನು ನೆಟ್ಟಿಲ್ಲ, ಅವನ ಎದೆಯಲ್ಲೂ ಇವಳನ್ನ ಗೆಳತಿಯಾಗಿ ಇಟ್ಕೊಂಡಿದ್ದಾನೆ. ಕೇವಲ ತನ್ನ ದೈಹಿಕ ಸುಖಕ್ಕಾಗಿ ಹಣ ಕೊಟ್ಟು ಹೋಗುವ ಸೂಳೆಯ ರೀತಿ ಅವನೂ ಆಕೆಯನ್ನು ನೋಡ್ತಾ ಇಲ್ಲ, ಅವಳು ಹಾಗೆ ನೋಡ್ತಾ ಇಲ್ಲ. ಅದು ಹೊರಗಿನ ಪ್ರಪಂಚಕ್ಕೆ ಹಾಗೆ ಕಂಡ್ರು ಕೂಡ ಅವರ ನಡುವಿನ ಪ್ರಪಂಚದಲ್ಲಿ, ಅವರ ಅಂತರಂಗದ ಪ್ರಪಂಚದಲ್ಲಿ ಜನ್ಮಕ್ಕೂ ಜೋಡಿಯಾಗುವ, ಗೆಳೆಯರಾಗುವ ಒಂದು ಅನುಭಾವಿಕವಾದ ಸಂಬಂಧ ಅಲ್ಲಿ ಬೆಳೀತಾ ಇದೆ, ಗಟ್ಟಿಗೊಳ್ಳುತ್ತಾ ಇದೆ. ಅದನ್ನ ಕವಿ ಒಂದು ಹೊಸ ಸಾಧ್ಯತೆಯಾಗಿ ನಮಗೆ ತೋರಿಸ್ಕೊಡ್ತಾರೆ. ಕೊನೆ ಚರಣ, ಅವನ ಬರುವಿಕೆ ಕಾದು ಒಂದು ರೀತಿ ಅವಳಿಗೆ ಹುಚ್ಚು ಹಿಡದಂತೆ ಆಗ್ಬಿಡುತ್ತೆ. 1 ದಿನ ಆಯ್ತು, 2 ದಿನ ಆಯ್ತು, ವಾರ ಆಯ್ತು, 15 ದಿನ ಆಯ್ತು, ತಿಂಗಳಾದ್ರೂ ಬರದೇ ಹೋದ ಹುಬ್ಬಳ್ಳಿ ಮಾವ. ಅವಳಿಗೆ 2 ತರದ ಗೊಂದಲ. ಒಂದು, ಅವನಿಗೇನಾದ್ರೂ ಆಯ್ತಾ, ಅವನು ಏನಾದ್ರೂ ಕಾಯಿಲೆ, ಕಸಾಲೆ, ಸಾವು, ನೋವು ಉಂಟಾಯ್ತಾ, ಇಲ್ಲಾಂದ್ರೆ ಅವ್ನು ಬರಲೇಬೇಕಿತ್ತು ಅಂತ. ಇನ್ನೊಂದು ಅನುಮಾನ, ಅಥವಾ ನನ್ನ ಬಿಟ್ಟು ನನಗಿಂತ ಚೆಲುವಿಯ ಬೇರೆ ಯಾರಾದರೂ ಸಂಘಕ್ಕೆ ಹೋಗ್ತಾ ಇದ್ದಾನ, ಅದಕ್ಕೆ ನನ್ನ ಮರೆತು ಬಿಟ್ನ. ಈ 2 ಗೊಂದಲಗಳೊಳಗೆ ಕಾಡ್ತಾ ಇದೆ. ಜೊತೆಗೆ ಅವನಲ್ಲದೆ ಬೇರೆಯವರೊಂದಿಗೆ ತನ್ನ ಬದುಕನ್ನ, ತನ್ನ ಬಾಳನ್ನ, ತನ್ನ ದೇಹವನ್ನು ಹಂಚಿಕೊಳ್ಳೋಕ್ಕೂ ಕೂಡ ಸಾಧ್ಯವಾಗದ ಸ್ಥಿತಿಗೆ ಅವಳ ಪ್ರೇಮದ ಉನ್ಮತ್ತಕ್ಕೆ ತಲುಪಿಬಿಟ್ಟಿದ್ದಾಳೆ. ಈ ಗೊಂದಲದಲ್ಲಿ ಆಕೆ ಒಂದು ರೀತಿ ಹುಡುಕ್ತಾ ಇದ್ದಾಳೆ ಅವನನ್ನ. ಎಲ್ಲಿ ಹೋದ, ಅವನಂತೂ ಬರುವುದಿಲ್ಲ, ಬಹುಶಃ ನಾನೇ ಇನ್ನವನ್ನ ಹುಡ್ಕೊಂಡು ಹೋಗ್ಬೇಕೇನೋ ಅಂತ ಹುಡುಕ್ತಾ ಇದ್ದಾಳೆ. ಅವಳ ಸುತ್ತಮುತ್ತಲ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಬಹುಶಃ ಅವರು ಕೂಡ ಆ ತರದ ವೃತ್ತಿಯಲ್ಲಿ ಇದ್ದವರು, ಅಥವಾ ಪಕ್ಕದ ಮನೆಯ ಹೆಣ್ಮಕ್ಳು ಇರ್ಬೋದು. ಆದ್ರೆ ಬಹುಶಃ ಈ ಪದ್ಯವನ್ನು ಓದ್ತಾ ಹೋದಾಗ, ಕೊನೆಯ ಚರಣವನ್ನು ಓದ್ತಾ ಹೋದಾಗ ಅವರು ಕೂಡ ಇದೇ ರೀತಿಯ ಜೋಗತಿ ಅಥವಾ ವೇಶ್ಯರಾಗಿರ್ತಾರೆ. ಆ ಕೇರಿಯಲ್ಲಿ ನನ್ನ ಮನೆಗೆ ಬರದೇನೆ ಬೇರೆಯವ್ರ ಮನೆ ಬಂದು ಹೋಗ್ತಿದ್ದಾನೇನೋ ಅನ್ನುವ ಅನುಮಾನವೂ ಶುರುವಾಗುತ್ತೆ. ಹಾಗಾಗಿ ತನ್ನೊಳಗೆ ಇಷ್ಟು ದಿನ ಮುಚ್ಚಿಟ್ಟುಕೊಂಡು ಕಾದ ಭಾವವನ್ನ ಈಗ ಬಿಚ್ಚಿ ಆಕೆ ಎಲ್ಲರ ಹತ್ರನು ಬೇಡ್ತಾ ಇದ್ದಾಳೆ, ಕಾಡ್ತಾ ಇದ್ದಾಳೆ, ಹುಡುಕ್ತಾ ಇದ್ದಾಳೆ. ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿರೇನವ್ವ, ನಿಂಗಿ ಸಂಗಿ ಸಾವಂತರಿ ಎಲ್ಲಾನ ನನ್ನವ, ಸೆಟ್ಟರ ಹುಡುಗ ಸೆಟ್ಗಂಡ್ ಹೋದ ಅಂತ ನನ್ನ ಜೀವ, ಹಾದಿ ಬೀದಿ ಹುಡುಕ್ತೈತ್ರೆ ಬಿಟ್ಟು ಎಲ್ಲ ಯಾವ. ಅಲಿತಾ ಇದ್ದಾಳೆ ಅವಳು. ಎಲ್ಲಾದ್ರೂ ನನ್ನವನ್ನ ನೋಡಿದ್ದೀರಾ? ಹುಬ್ಬಳ್ಳಿ ಮಾವನನ್ನು ನೋಡಿದ್ದೀರಾ? ನಿಮ್ಮನೆಗೆ ಬಂದಿದ್ದ ಎಲ್ಲಾದ್ರೂ ನೋಡಿದ್ದೀರಾ? ಯಾಕೆ ಈ ಶೆಟ್ಟರ ಹುಡುಗ, ಬಹುಶಃ ಅವನು ವ್ಯಾಪಾರಿ, ಹುಬ್ಬಳ್ಳಿ ಮಂಡಿಯಲ್ಲಿ ದೊಡ್ಡ ವ್ಯಾಪಾರಿ, ಬಹುಶಃ ಅವನು ಆ ವ್ಯಾಪಾರದ ಹಣವನ್ನ ಬಹುಶಃ
ಇವಳಿಗೆ ಕೊಡ್ತಾ ಇದ್ದ, ಅಥವಾ ಇಲ್ಲಿ ತನ್ನ ಸಂತೋಷವನ್ನು ಸಂಜೆ ಕಳೆದು ಮತ್ತೆ ಬೆಳಿಗ್ಗೆ ವ್ಯಾಪಾರಕ್ಕೆ ಹೋಗ್ತಿದ್ದ ಅನ್ಸುತ್ತೆ. ಆಗಾಗ ಬಂದು ಹೋಗ್ತಿದ್ದ. ಅದಕ್ಕೆ ಅದು ಶೆಟ್ಟಿ ಅಂದ್ರೆ ವ್ಯಾಪಾರಿ ಹುಡುಗ. ಶೆಟ್ಟರ ಹುಡುಗ ಸೆಟಗಂಡ್ ಹೋದ. ಯಾಕೋ ಸಿಟ್ ಮಾಡ್ಕೊಂಡ ನನ್ನ ಮೇಲೆ, ಯಾಕೋ ಮುನಿಸು ಬಂತ, ಯಾವ ಕಾರಣಕ್ಕೆ ನನ್ನ ತೊರೆದು ಹೋದ. ನಿಂಗಿ, ಸಂಗಿ, ಸಾವಂತ್ರಿ, ಎಲ್ಲಿ, ಮಲ್ಲಿ, ಪಾರಿ, ತಾರಿ, ಸುತ್ತಮುತ್ತಲದ ಹೆಂಗಳೆಯರಿ ಕೇಳ್ತಿದ್ದಾರೆ, ಎಲ್ಲಾನ ನನ್ನವ ಏನಾದ್ರು ಬಂದಿದ್ನ, ನೀವೆಲ್ಲರೂ ಅವ್ನು ನೋಡಿದ್ರ, ಯಾಕೆ ಇವನು ನನ್ನನ್ನು ದೂರ ಮಾಡದ, ಹಾದಿ ಬೀದಿ ಹುಡುಕ್ತೈತ್ರಿ, ಅವನು ಬರುವ ದಾರಿಯನ್ನು ನೋಡ್ತದೆ, ಸಂಧಿ ಗುಂದಿ ನೋಡಿ ಅಲಿತಾ ಇದ್ದಾಳೆ ಹುಚ್ಚಿ ಅಂತೆ ಅವನನ್ನು ಹುಡುಕೊಂಡು, ಎಲ್ಲ ಪರಿವನ್ನು ಮರೆತು, ಈ ಎಲ್ಲ ಇರುವಿಕೆಯನ್ನು ಮರೆತು, ಹ್ಯಾವ ಅಂದ್ರೆ ಎಲ್ಲ ನೆಪಗಳನ್ನು, ಕಾರಣಗಳನ್ನು ಎಲ್ಲವನ್ನು ಬಿಟ್ಟು ಅವಳ ದೇಹ, ಬುದ್ಧಿ, ಮನಸ್ಸು, ಜೀವ, ಆತ್ಮ ಆ ಹುಬ್ಬಳ್ಳಿ ಮಾವನನ್ನ ಹುಡುಕ್ತಾ ಇದೆ. ಇಷ್ಟು ತನಕ ಇನ್ನೂ ಯಾಕ ಬರ್ಲಿಲ್ಲ ಅಂತ ತನ್ನ ಮನೆಯಲ್ಲೇ ಕಾಯ್ತಾ ಇದ್ಲು, ದಾರಿ ನೋಡಿದ್ಲು. ಕೊನೆಯ ಹಂತದಲ್ಲಿ, ಪದ್ಯದ ಕೊನೆಯ ಹಂತದಲ್ಲಿ ಆಕೆ ಇನ್ನು ಅವನು ಬರೋದಿಲ್ಲ ಅಂತೇಳಿ ಅವಳೇ ಅವನನ್ನ ಹುಡುಕೊಂಡು ಬೀದಿ ಬೀದಿ ಅಲಿಯುವ ಅಂತ ಬರುತ್ತೆ. ಈ ಕವಿತೆ ಬಹಳ ವಿಶಿಷ್ಟವಾದ್ದು. ಒಂದು ಪಾತರದವಳೊಬ್ಳು, ಅಥವಾ ಒಬ್ಬ ವೇಶ್ಯೆ, ಅಥವಾ ಒಬ್ಬಳು ಜೋಗತಿ, ಅಥವಾ ಒಬ್ಬಳು ಸೂಳೆ ತುಂಬಾ ಪ್ರೀತಿ ಇಟ್ಟುಕೊಂಡಿರುವ ತನ್ನ ನಲ್ಲನ ಪ್ರಿಯತಮನ ಬರುವಿಕೆಗಾಗಿ ಹಂಬಲಿಸುವ, ಪರಿತಪಿಸುವ ಒಂದು ವಿರಹದ ಗೀತೆ ಅಂತಲೂ ಇದು ಅನಿಸುತ್ತೆ. ಇನ್ನೊಂದು ನೆಲೆಯಲ್ಲಿ ನೋಡಿದಾಗ ಅಕ್ಕನ ವಚನಗಳು ಕೂಡ ನೆನಪಾಗುತ್ತೆ ನಮಗೆ, ಅಲ್ವಾ? ಗಿರಿಗೌವರದೊಳಾಡುವ ಹಂಸಗಳಿರೆ, ನೀವು ಕಾಣಿರೆ, ನೀವು ಕಾಣಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರೆ, ನೀವು ಕಾಣಿರೆ, ನೀವು ಕಾಣಿರೆ ಅಂತ ಗಿಳಿ, ಕೋಗಿಲೆ, ನವಿಲು, ಪಕ್ಷಿಗಳು, ಕಾಡು, ಮೇಡುಗಳೆಲ್ಲ ಆ ನನ್ನ ಚನ್ನನೆಲ್ಲಿದ್ದಾನೆ ತೋರಿರೆ ತೋರಿರೆ ಅಂತ ಅಕ್ಕ ಅನುಭಾವಿಕ ನೆಲೆಯಲ್ಲಿ, ಆಧ್ಯಾತ್ಮದ ನೆಲೆಯಲ್ಲಿ ಶಿವನನ್ನ ಹುಡುಕುವ ರೀತಿಯೇ ಇಲ್ಲೊಬ್ಳು ಹುಬ್ಬಳ್ಳಿ ಮಾವನನ್ನ ಹುಡುಕುವ ರೀತಿ ಇದೆ. ಬೇಂದ್ರೆ ಇದನ್ನೊಬ್ಬಳ ಸೂಳೆಯ ಹಾಡಾಗಿ ಬರೆದಿದ್ದಾರೆ ಅಂತ ಒಂದು ಹಂತದಲ್ಲಿ ನೋಡಿದಾಗ, ಆ ಪದ್ಯವನ್ನು ಇನ್ನೂ ವಿಸ್ತರಿಸಿಕೊಂಡು ನೋಡುವುದಾದ್ರೆ ಇದೊಂದು ಆಧ್ಯಾತ್ಮದ ಹುಡುಕಾಟದ ಪದ್ಯವೂ ಇರಬಹುದು. ಪರಮಾತ್ಮನನ್ನ ಆತ್ಮ ಕಾಯುವಂಥದ್ದು, ಕೊನೆಗೆ ಅವನಿಗಾಗಿಯೇ ಹುಡುಕಿಕೊಂಡು ಹೋಗುವಂಥದ್ದು. ಇದೊಂದು ಆಧ್ಯಾತ್ಮದ ಹುಡುಕಾಟವಾಗಿಯೂ ಈ ಪದ್ಯವನ್ನು ನೀವು ವ್ಯಾಖ್ಯಾನಿಸಿಕೊಳ್ಬಹುದು. ಇನ್ನು ಸೂಫಿ ಅಂತ ಬರುತ್ತಲ್ಲ, ಆ ಸೂಫಿಯಲ್ಲೂ ಕೂಡ ಇದೇ ತರದ ಇದೆ. ಪರಮಾತ್ಮನನ್ನ ಒಬ್ಬ ಲವರ್ ಆಗಿ, ಪ್ರೇಮಿಯಾಗಿ ನೋಡುವಂಥದ್ದು. ಭಕ್ತ ಹೆಣ್ಣಾಗಿರಲಿ ಗಂಡಾಗಿರಲಿ, ಇನ್ನು ಮೀರನ ಮತ್ತು ಕೃಷ್ಣನ ಭಕ್ತಿ, ಸೂಫಿಯ ಭಕ್ತಿ, ಅಕ್ಕನ ಭಕ್ತಿ. ಇಲ್ಲಿ ಪರಮಾತ್ಮನೊಬ್ಬ ಪ್ರಿಯತಮನಾಗಿ ನೋಡುವ, ಅವನ ಬರುವಿಕೆಗಾಗಿ ದಾರಿ ಕಾಯುವ, ಅಥವಾ ಅವನ ದಾರಿಯನ್ನ ಅವನಿರುವಲ್ಲಿಗೆ ನಾವು ಹುಡುಕಿಕೊಂಡು ಹೋಗುವ, ಇದೊಂದು ರೀತಿಯ ಆಧ್ಯಾತ್ಮದ ಗೀತೆಯಾಗಿಯೂ ನೋಡಬಹುದು. ಹೀಗೆ ಹಲವು ಸಾಧ್ಯತೆಗಳನ್ನ ತೆರೆದು ತೋರುವ ಈ ಕವಿತೆಯನ್ನ ನಾವು ಗಮನಿಸಬಹುದು. ಮತ್ತೆ ಇದು ನಮಗೆ ಒಂದು ಹೊಸ ಸಮಾಜದಲ್ಲಿ ಅಂಚಿಗೆ ನಾವು ಯಾರನ್ನ ಬಿಟ್ಟಿದ್ದೀವೋ, ದಲಿತರನ್ನ, ಶೂದ್ರರನ್ನ, ವೇಶ್ಯರನ್ನ, ಭಿಕ್ಷುಕರನ್ನ, ತೃತೀಯ ಲಿಂಗಿಗಳನ್ನ, ಅಂಗವಿಕಲರನ್ನ ಈ ಸಮಾಜದಲ್ಲಿ ನಾವು ನೋಡುವ ದೃಷ್ಟಿಕೋನಕ್ಕೂ ಅವರೊಳಗಿನ ದೃಷ್ಟಿಕೋನಕ್ಕೂ ಎಷ್ಟೊಂದು ವ್ಯತ್ಯಾಸ ಇರುತ್ತೆ. ಅದಕ್ಕೆ ಬೇಂದ್ರೆಯಂತಹ ಹೆಂಗರಳಿನ, ತಾಯಿ ಕರಳಿನ ಕವಿಗೆ ವೇಶ್ಯೆಯನ್ನ ವೇಶ್ಯೆಯಾಗಿ ನೋಡದೆ ಅವಳನ್ನು ಒಬ್ಬ ಪ್ರೇಮಿಯಾಗಿ, ಆಧ್ಯಾತ್ಮದ ಹುಡುಕಾಟದ ಒಬ್ಬಳು ಅನುಭಾವಿಯ ಯೋಗಿನಿಯಾಗಿ ಕಾಣಲಿಕ್ಕೆ ಸಾಧ್ಯವಾಯಿತು ಬೇಂದ್ರೆಯಂತ ಕವಿಗಳಿಗೆ. ಅಂತಹ ಕವಿ ಮನಸ್ಸು ನಮ್ಮಲ್ಲಿ ಜಾಗೃತವಾಗಬೇಕು. ಅದು ನಮ್ಮ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಒಂದು ಭೂಷಣವಾಗುತ್ತೆ. ಹೀಗೆ ಹಲವು ನೆಲೆಗಳಲ್ಲಿ ಈ ಕವಿತೆಯನ್ನ ನಾವು ನೋಡ್ಬೋದು. ಈ ಕವಿತೆಯನ್ನ ಚಂದ ನೀವು ರಾಗವಾಗಿ ಹಾಡೋ ಪ್ರಯತ್ನವನ್ನು ಮಾಡಿ. ಮತ್ತೆ ಈ ಗೀತೆಯನ್ನ ಹಾಡಿದ್ದಾರೆ ಅನೇಕ ಜನ ಗಾಯಕರು, ಯೂಟ್ಯೂಬ್ಗಳಲ್ಲೆಲ್ಲ ಸಿಗುತ್ತೆ. ದಯಮಾಡಿ ಹಾಡುಗಳನ್ನು ನೀವು ಕೇಳಿ ಆನಂದಿಸಿ ಅಂತ ಹೇಳ್ತೇನೆ. ನಮಸ್ಕಾರ.